ಧಾರವಾಡದಲ್ಲಿ ಕಾಂಪ್ಲೆಕ್ಸ್ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವಶೇಷಗಳ ಅಡಿ ಸಿಲುಕಿರುವಂತಹ ಮೂವರು ಈಗ ಮಾತನಾಡ್ತಾ ಇದ್ದಾರೆ. ಆ ಮೂವರ ರಕ್ಷಣೆಗೆ ಸಾಕಷ್ಟು ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಸಂಗೀತ, ಸೋಮು ಹಾಗೂ ದಿಲೀಪ್ ಈ ಮೂವರು ಮಾತನಾಡ್ತಾ ಇದ್ದಾರೆ. ಅವಶೇಷಗಳ ಅಡಿ ಸಿಲುಕಿರುವಂತಹ ಮೂವರು ಈಗ ಮಾತನಾಡ್ತಾ ಇರುವಂತದ್ದು. ಆ ಮೂವರ ಹೆಸರು ಕೂಡ ತಿಳಿದು ಬಂದಿದೆ. ಸಂಗೀತ, ಸೋಮು ಹಾಗೂ ದಿಲೀಪ್ ಅಂತ ಪಾರ್ಕಿಂಗ್ ಏರಿಯಾದಲ್ಲಿ ಸಿಲುಕಿದ್ದಾರೆ. ಈ ಮೂವರು ಅವಶೇಷಗಳ ಅಡಿ ಇರುವಂತಹ ಮೂವರಿಗೆ ಆಕ್ಸಿಜನ್ ಅನ್ನ ಪೂರೈಕೆ ಮಾಡಲಾಗ್ತಾ ಇದೆ. ತೀವ್ರಗೊಂಡಿದೆ ರಕ್ಷಣಾ ಕಾರ್ಯಾಚರಣೆ. ಸತತವಾಗಿ 4ನೇ ದಿನಕ್ಕೆ ಕಾಲಿಟ್ಟಿದೆ ರಕ್ಷಣಾ ಕಾರ್ಯಾಚರಣೆ. ರಕ್ಷಣಾ ತಂಡದ ಜೊತೆ ದಿಲೀಪ್ ಮಾತನಾಡಿದ್ದಾರೆ. ದಿಲೀಪ್ಗೆ ಧೈರ್ಯವಾಗಿರಲು ಸಿಬ್ಬಂದಿ ಸೂಚನೆಯನ್ನ ಕೂಡ ನೀಡಿದ್ದಾರೆ. ದಿಲೀಪ್ ರಕ್ಷಣೆಗೆ ಅಡ್ಡಿಯಾಗಿದೆ ಒಂದು ಗೋಡೆ, ಸೊ ಹೀಗಾಗಿ ಅದನ್ನ ತೆರವು ಮಾಡಿ ಮುನ್ನುಗ್ಗಿ ಅವರನ್ನ ರಕ್ಷಣೆ ಮಾಡಬೇಕಾಗಿರುವಂತಹ ಸವಾಲು ಇರುವಂತದ್ದು. ದೊಡ್ಡ ದೊಡ್ಡ ಗೋಡೆಗಳು ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಜರ್ಕ್ ಹೊಡೆದ್ರೂ ಕೂಡ ಮತ್ತೊಬ್ಬರಿಗೆ ಹಾನಿಯಾಗುವಂತಹ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಎಲ್ಲವನ್ನೂ ಕೂಡ ಎಚ್ಚರಿಕೆಯಿಂದ ಒಂದೊಂದೇ ಗೋಡೆಯನ್ನ ಕಲ್ಲನ್ನ ಅಲ್ಲಿ ತೆಗೆಯುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಮತ್ತು ಒಂದ್ ಕಡೆ ಸಾವಿನ ಸಂಖ್ಯೆ ಏರ್ತಾನೆ ಇದೆ. 14ಕ್ಕೆ ಏರಿಕೆ ಆಗಿದೆ ಸಾವಿನ ಸಂಖ್ಯೆ. ಈ ಒಂದು ಸಾವಿನ ಕಾಂಪ್ಲೆಕ್ಸ್ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತತವಾಗಿ 4 ದಿನಗಳಿಂದ ಎನ್ಡಿಆರ್ಎಫ್ ಸಿಬ್ಬಂದಿ, ಎಸ್ಡಿಆರ್ಎಫ್ ಸಿಬ್ಬಂದಿ, ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸರು ಹಾಗೆ ಮತ್ತು ಕೆಲವೊಂದು ಸಾರ್ವಜನಿಕರು ಸಾಥ್ ನೀಡಿದ್ದಾರೆ. ಇನ್ನು ಈ ಕುರಿತಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ. ಸ್ಥಳದಿಂದ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ಎಸ್ ಚಂದ್ರಕಾಂತ್ ಸುಗಂಧಿ, ಈಗ ಯಾವ ರೀತಿಯಾಗಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ? ಈಗ ಮೂವರು ಸಿಕ್ಕಿದ್ದಾರಂತೆ, ಅವರು ಹೇಗಿದ್ದಾರೆ ಈಗ ಅಂತ? ಪೃಥ್ವಿರಾಜ್, ಏನಂದ್ರೆ ಧಾರವಾಡದಲ್ಲಿ ಕಟ್ಟಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ಸತತ 4 ದಿನಗಳು ನಡೀತಾ ಇದೆ. ಈಗ ಕಾರ್ಯಾಚರಣೆ ಸ್ಥಳದಲ್ಲಿ ನಾನಿದ್ದೀನೀಗ 3 ಜನ ಜೀವಂತವಾಗಿದ್ದಾರೆ ಅಂತಕ್ಕಂಥ ಮಾಹಿತಿ. ಅವ್ರನ್ನ ರಕ್ಷಣೆಗೆ ಈಗಾಗಲೇ ಎಸ್ಟಿಎಫ್ ಸಿಬ್ಬಂದಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಅವರಿಗೆ ಮಧ್ಯದಲ್ಲಿ ಒಂದು ಗೋಡೆ ಅಡ್ಡಿಯಾಗಿದ್ದು ಗೋಡೆಯನ್ನ ತೆರವುಗೊಳಿಸಕ್ಕೆ ಕಾರ್ಯಾಚರಣೆ ನಡೀತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಕಾರ್ಯಾಚರಣೆ ಸಂದರ್ಭದಲ್ಲಿ ಅವರು ಮಾತನಾಡೋ ಧ್ವನಿ ಕೇಳಿತ್ತು. ನಂತರ ಅವ್ರನ್ನ ರಕ್ಷಣೆಗೆ ಎಸ್ಡಿಎಫ್ ಸಿಬ್ಬಂದಿ ಮತ್ತು ಅಗ್ನಿಶಾಮಕ ಮುಂದಾಗಿರ್ತಕ್ಕಂಥದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ಅವ್ರನ್ನ ರಕ್ಷಣೆ ಮಾಡಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ರೀತಿ ಆಕ್ಸಿಜನ್ ವ್ಯವಸ್ಥೆಯನ್ನು ಕೂಡ ಅವರಿಗೆ ಕಲ್ಪಿಸತಕ್ಕಂಥ ಸ್ಥಳಕ್ಕೆ ಇದೀಗ ಧಾರವಾಡದ ಜಿಲ್ಲಾಧಿಕಾರಿ ಅವರು ಕೂಡ ಆಗಮಿಸಿದ್ದಾರೆ. ಅವ್ರನ್ನ ಮಾತಾಡಿಸುವ ಪ್ರಯತ್ನ ಮಾಡ್ತೀನಿ. ಮೇಡಮ್, ಎಷ್ಟು ಜನ ಇದ್ದಾರಂತೆ ಮೇಡಮ್? ಸದ್ಯ 3 ಜನ ಇದ್ದಾರೆ. 3 ಜನ ಒಟ್ಟು 56 ಜನ ನಾವು ಸೇವ್ ಮಾಡಿದ್ದೀವಿ. ಇವಾಗ ಮುಂದೆ ಕೂಡ ಕಾರ್ಯಾಚರಣೆ ಪ್ರಗತಿಯಲ್ಲಿದೆ. ಎಲ್ಲೆಲ್ಲಿ ನಮಗೆ ಈ ತರ ಕೇಳಿ ಬರುತ್ತೆ ಅಲ್ಲಿ ನಮ್ಮ ರೆಸ್ಕ್ಯೂ ಆಪರೇಷನ್ಸ್ನ ಇನ್ನ ಇಂಟೆನ್ಸಿವ್ ಮಾಡ್ತೀವಿ. ಆಬ್ವಿಯಸ್ಲಿ ಟೈರ್ಡ್ ಇರ್ತಾರೆ. ಆಕ್ಸಿಜನ್ ಕೊಡುವಂತ ವ್ಯವಸ್ಥೆ ಮಾಡಿದ್ದಾರೆ. ನೀರಿನ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಸೊ ಅವ್ರನ್ನ ಶೀಘ್ರದಲ್ಲೇ ಹೊರಗಡೆ ತರುವಂತ ಪ್ರಯತ್ನ ನಮ್ಮ ಆಫೀಸರ್ಸ್ ಎಲ್ಲ ಮಾಡ್ತಾ ಇದ್ದಾರೆ. 13 ಜನ. ಪೃಥ್ವಿ ಅಂತಂದ್ರೆ ಇದು ಧಾರವಾಡದ ಜಿಲ್ಲಾಧಿಕಾರಿ ದೀಪಾ ಚೋಳನ್ ಮತ್ತು ಈಗ ಅವ್ರನ್ನ 3 ಜನ ರಕ್ಷಣೆ ಮಾಡಕ್ಕೆ ನಾವು ಆದ್ಯತೆಯನ್ನು ಕೊಡ್ತಾ ಇದೀವಿ. ಈಗಾಗಲೇ ಅವರಿಗೆ ನೀರನ್ನ ಪೂರೈಸಲಾಗಿದೆ. ಆಕ್ಸಿಜನ್ ಕೂಡ ಇನ್ನು ಕೆಲವು ಆಕ್ಸಿಜನ್ ಕೂಡ ಈಗ ಪೂರೈಸಲಾಗಿದೆ. ಈಗ ಕೆಲವೇ ಹೊತ್ತಿನಲ್ಲಿ ಅವ್ರನ್ನ ರಕ್ಷಣೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರೆ ಈಗ ಮತ್ತೆ ಆ ಒಂದು ರಕ್ಷಣಾ ಕಾರ್ಯಾಚರಣೆ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಅಗ್ನಿಶಾಮಕ ಸಿಬ್ಬಂದಿ ಒಳಗಡೆ ಇಳಿದು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಒಂದು ಗೋಡೆ ಮಾತ್ರ ಅಡ್ಡಿಯಾಗಿರ್ತಕ್ಕಂಥದ್ದು. ಗೋಡೆ ತೆರವಿಗೆ ಈಗಾಗಲೇ ಸಿಬ್ಬಂದಿ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಅಗ್ನಿಶಾಮಕದ ಹಿರಿಯ ಅಧಿಕಾರಿಗಳು ಸೇರಿದಂತೆ ಅನೇಕರು ಅಲ್ಲಿ ಜಮಾಯಿಸಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಅವರನ್ನು ಹೊರತರಕ್ಕೆ ಎಲ್ಲಾ ಪ್ರಯತ್ನಗಳನ್ನ ಮಾಡಲಾಗ್ತಿದೆ. ಏನು ಸಂಗೀತ ಅಂತಕ್ಕಂಥವ್ರು ಒಬ್ರು ಅಲ್ಲಿ ಮಾತಾಡಿರ್ತಕ್ಕಂಥದ್ದು. ರೀತಿ ಸೋಮು ಅಂತ ಕೇಳಿ ಅವರು ಕೂಡ ಅವರ ಧ್ವನಿ ಕೂಡ ಕೇಳಿದೆ. ಇವರು ಅಗ್ನಿಶಾಮಕ ಸಿಬ್ಬಂದಿ, ನೀವು ಧೈರ್ಯವಾಗಿರಿ, ನಾವು ನಿಮ್ಮನ್ನ ಶೀಘ್ರದಲ್ಲಿ ತಲುಪುತ್ತೀವಿ ಅಂತ ಹೇಳಿ ಅವರಿಗೆ ಧೈರ್ಯವನ್ನು ತುಂಬಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಅವರನ್ನ ರಕ್ಷಣೆ ಮಾಡಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ನಡೆದಿರ್ತಕ್ಕಂಥದ್ದು. ಇದುವರೆಗೂ ಘಟನೆಯಲ್ಲಿ ಇನ್ನು 53 ಜನರನ್ನು ರಕ್ಷಣೆ ಮಾಡಲಾಗಿದೆ. ಅನೇಕರು ಕೂಡ ಮೃತಪಟ್ಟಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆಯಲ್ಲೂ ಕೂಡ ಅವರು ಮೃತಪಟ್ಟವರ ಶವವನ್ನ ಈ ಒಂದು ಘಟನೆ ಹೊರಗೆ ತೆಗೆಯಲಾಗಿತ್ತು. ಇದೀಗ ಅವರ ಶಬ್ದ ಕೇಳಿದ ನಂತರ ಅಂದ್ರೆ ಅವರು ಬದುಕಿದ್ದಾರೆ ಅಂತ ಗೊತ್ತಾದ ತಕ್ಷಣ ಕಾರ್ಯಾಚರಣೆಯನ್ನು ಅಂದ್ರೆ ಮತ್ತಷ್ಟು ಬೇರೆ ರೀತಿಯಲ್ಲಿ ಮಾಡಲಾಗಿದೆ. ಅಂದ್ರೆ ರಂಧ್ರ ತೆಗೆದು ಗೋಡೆಯನ್ನು ಹೊಡೆದು ಅಲ್ಲಿ ಹೋಗಬೇಕಾದ್ರೆ ಇಲ್ಲಿ ಒಂದು ಅಂಗಡಿಗಳಿತ್ತು. ಎಲ್ಲಾ ಅಂಗಡಿಗಳ ಸಾಮಾನುಗಳನ್ನ ಹೊರತೆಗೆಯಕ್ಕೆ ಸಿಬ್ಬಂದಿ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರನ್ನ ತೆಗೆದು ನಿಧಾನಗತಿಯಲ್ಲಿ ಮಾಡಿ ಅಂದ್ರೆ ಗೋಡೆಯನ್ನ ರಂಧ್ರ ಹಾಕಿ ಅಲ್ಲಿ ಮತ್ತು ತಲುಪುವಂತ ಪ್ರಯತ್ನವನ್ನ ಸಿಬ್ಬಂದಿ ನಡೆಸ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ 3 ಜನ ಬದುಕಿದ್ದಾರೆ. ಅವರ ರಕ್ಷಣೆಗೆ ಸಿಬ್ಬಂದಿ ಮುಂದಾಗಿರ್ತಕ್ಕಂಥದ್ದು. ಈಗಷ್ಟೇ ಜಿಲ್ಲಾಧಿಕಾರಿಗಳು ಕೂಡ ಹೇಳ್ತಾ ಇದ್ರು, ಮೂವರು ಸ್ಪಂದಿಸ್ತಾ ಇದ್ದಾರೆ, ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗ್ತಾ ಇದೆ ಅಂತ. ಕೇವಲ 3 ಜನ ಮಾತ್ರನ ಈಗ ಸಿಲ್ಕೊಂಡಿರುವಂತದ್ದು, ಇನ್ಯಾರು ಇಲ್ವಂತ?
ಇನ್ನು ಅನೇಕರಿದ್ದಾರೆ ಪೃಥ್ವಿರಾಜ್. ಆದ್ರೆ ಈ 3 ಜನರ ಧ್ವನಿ ಕೇಳಿದ್ದು ಅಂದ್ರೆ ಅವಶೇಷಗಳ ತೆರವು ಸಂದರ್ಭದಲ್ಲಿ ಈ 3 ಜನರ ಧ್ವನಿ ಕೇಳಿದೆ. ಹಾಗಾಗಿ ಅವರ ಜೀವ ರಕ್ಷಣೆಗೆ ಈಗ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ. ಆದ ನಂತರ ಮತ್ತೆ ಕಾರ್ಯಾಚರಣೆ ಮುಂದುವರಿಯುತ್ತೆ. ಯಾಕಂದ್ರೆ ಕಟ್ಟಡದ ಅನೇಕ ಭಾಗಗಳಲ್ಲಿ ಅಂಗಡಿಗಳಿತ್ತು, ಮಳಿಗೆಗಳಿತ್ತು, ಅಲ್ಲಿ ಸಿಗಾಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ. ಇವರು ಕಂಪ್ಯೂಟರ್ ಸೆಂಟರ್ ನಲ್ಲಿ ಇದ್ರ ಅಥವಾ JDS ಆಫೀಸ್ ನಲ್ಲಿ ಇದ್ರ ಅಂತಕ್ಕಂಥದ್ದು ಇದೀಗ ಸಿಬ್ಬಂದಿಗೆ ಗೊತ್ತಾಗಬೇಕಾಗಿದೆ. ಈಗ ಅವರು ಏನು ಮೂರು ಜನರು ಕೂಡ ಈಗ 3 ಜನರು ಕೂಡ ಆರೋಗ್ಯ ಚೆನ್ನಾಗಿದೆ. ಅವ್ರಿಗೆ ಕುಡಿಯಕ್ಕೆ ನೀರನ್ನು ಕೂಡ ಸಿಬ್ಬಂದಿ ನೀಡಿದ್ದಾರೆ. ಪೃಥ್ವಿರಾಜ್ ಸರ್, ಚಂದ್ರಕಾಂತ್ ಸುಗಂಧಿ, ಆ ಒಂದು ದೃಶ್ಯಾವಳಿಗಳನ್ನ ನೋಡ್ತಾ ಇದ್ವಿ, ನೀವು ಕೂಡ ತೋರಿಸ್ತಾ ಇದ್ರಿ. ಬರೀ ಒಂದ್ ಸೈಡ್ ಇಂದ ಆಪರೇಷನ್ ಮಾಡ್ತಾ ಇದಾರಲ್ಲ, ಯಾಕೆಂದ್ರೆ ಬೇರೆ ಸೈಡ್ ಇಂದ ಮಾಡಿದ್ರೆ ಏನಾದ್ರೂ ಪ್ರಾಬ್ಲಮ್ ಅಂತನಾ ಅಥವಾ ಒಂದೇ ಸೈಡ್ ಇಂದ ಮಾತ್ರ ಸಾಧ್ಯ ಆಗ್ತಾ ಇದೆಯಾ ಅಲ್ಲಿ ಅಂದ್ರೆ ಒಳಗಡೆ ಹೋಗಿ ಅವರನ್ನ ರಕ್ಷಣೆ ಮಾಡುವಂತ ಕೆಲಸ? ಇಲ್ಲ ಪೃಥ್ವಿರಾಜ್, ಏನಂದ್ರೆ ಒಂದ್ ಸೈಡ್ ಇಂದ ಆಪರೇಷನ್ ಅಲ್ಲ, 3 ಭಾಗದಿಂದಲೂ ಕೂಡ ನಿನ್ನೆಯಿಂದ ಆಪರೇಷನ್ ನಡೀತಾ ಇದೆ. ನಾವೀಗ ಒಂದು ಭಾಗದ ದೃಶ್ಯಗಳನ್ನ ತೋರಿಸ್ತಾ ಇದ್ವಿ. ಮತ್ತೊಂದು ಕಡೆ ನಿನ್ನೆ ಅಲ್ಲಿ JCB ನಿಂತಿರ್ತಕ್ಕಂಥ ಅಲ್ಲೂ ಕೂಡ ಆಪರೇಷನ್ ಮಾಡಲಾಗಿದೆ. ಆದ್ರೆ ಇಲ್ಲಿ ಯಾರಾದ್ರೂ ಇರಬಹುದಾ ಅಂತಕ್ಕಂಥ ಶಂಕೆ ಹಿನ್ನೆಲೆಯಲ್ಲಿ ಇಲ್ಲಿ ಆಪರೇಷನ್ ತೀವ್ರಗೊಳಿಸಲಾಗಿತ್ತು. ಒಟ್ಟು ಎಲ್ಲ ಕಡೆಯಿಂದಲೂ ಅಂದ್ರೆ JCBಗಳ ಮೂಲಕ ಕಟ್ಟಡಗಳನ್ನು ತೆರವುಗೊಳಿಸಿ ಮೊದಲು ಏನು ನೆಲಮಹಡಿಗೆ ತಲುಪಿ ಅಲ್ಲಿ ಯಾರಾದ್ರೂ ಇದಾರ ಅಂತಕ್ಕಂಥದ್ರ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಮೊದಲು ಪ್ರಾಣ ರಕ್ಷಣೆಗೆ ಹೆಚ್ಚಿನ ಒತ್ತು ನೀಡಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ 3 ಭಾಗದಿಂದಲೂ ಅಂದ್ರೆ ಅವಶೇಷಗಳು ಬೇಗ ತೆಗೆದ್ರೆ ಒಳಗಡೆ ಪ್ರಾಣಕ್ಕೆ ಅಪಾಯವಾಗುವ ಹಿನ್ನೆಲೆಯಲ್ಲಿ ಸುರಕ್ಷತೆ ದೃಷ್ಟಿಯಿಂದ ಹೆಚ್ಚಿನ ಆದ್ಯತೆ ಕೊಟ್ಟು ಸಿಬ್ಬಂದಿ ಕಾರ್ಯನಿರ್ವಹಿಸಿದೆ. ಈಗ ಅಗ್ನಿಶಾಮಕ ಸಿಬ್ಬಂದಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿಗೆ ತಲುಪತಕ್ಕಂಥದ್ದು. ಯಾಕಂದ್ರೆ ಆಕ್ಸಿಜನ್ ಕೊಟ್ಟು ಸುಮಾರು ಅರ್ಧ ಗಂಟೆ ಕಳೆದಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಈಗ ಅಲ್ಲಿಗೆ ತಲುಪಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಅಗ್ನಿಶಾಮಕ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಸಿಬ್ಬಂದಿಗೆ ಗೈಡ್ ಅನ್ನ ಮಾಡ್ತಾ ಇದ್ದಾರೆ. ಹೇಗೆಲ್ಲ ಕಾರ್ಯಾಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿಯನ್ನು ಮತ್ತು ಸಲಹೆಯನ್ನ ನೀಡ್ತಾ ಇದ್ದಾರೆ. ಪೃಥ್ವಿ, ಈಗ ಇನ್ನು ಕೆಲವೇ ಹೊತ್ತಿನಲ್ಲಿ ಅಲ್ಲಿಗೆ ಅಗ್ನಿಶಾಮಕ ಸಿಬ್ಬಂದಿ ತಲುಪಲಿದ್ದಾರೆ. ತಲುಪಿದ ನಂತರ ಚಂದ್ರಕಾಂತ್ ಸುಗಂಧಿ, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಮಾಕು ಅವರಿದ್ದಾರೆ, ಅವಶೇಷಗಳಡಿ ಸಿಲುಕಿರುವಂತವರ ಸಂಬಂಧಿ. ನಮಸ್ಕಾರ ಮಾಕು ಅವರ, ಯಾರು ನಿಮ್ ಕಡೆ ಅವ್ರು ಸಿಲ್ಕೊಂಡಿದ್ದಾರೆ ಅಲ್ಲಿ? ಮಾಕು ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಯಾರು ಸಿಲ್ಕೊಂಡಿದ್ದಾರೆ ನಿಮ್ ಕಡೆ ಅವರು? ಯಾರು ಸಿಲ್ಕೊಂಡಿದ್ದಾರೆ ಆ ಅವಶೇಷಗಳಡಿ ನಿಮ್ ಕಡೆಯವರು? ಒಂದೇ ಇಬ್ರು ಸಿಲ್ಕೊಂಡಿದಾರಾ? ಇಬ್ರು ಗಾಡಿ ಸಿಗ್ಲಿಲ್ಲ, ಏನ್ ಪತ್ತನೇ ಇಲ್ರಿ. ಇಬ್ರು ಮಾತ್ರ ಇವ್ರು ಮಾತಾಡತ್ತಾರ ಸರ್. ಅವರು ನಿಮ್ ಕಡೆಯವ್ರು ಇದಾರ? ಈಗ 3 ಜನ ಮಾತಾಡ್ತಿದಾರಲ್ಲ, ಅಲ್ಲಿ ಯಾರಾದ್ರೂ ನಿಮ್ ಕಡೆಯವ್ರು ಇದಾರಾ? ನಮ್ ಕಡೆದಾರ ಇಬ್ರು, ಒಬ್ರು ಬೇರೆದವ್ರಿ ಅವ್ರು. ಇಬ್ರು ಈಗ ನಿಮ್ ಕಡೆಯವ್ರೇನಾ? ಸಂಗೀತ, ದೀಪಕ್ ಮತ್ತೆ ಇನ್ನೊಬ್ರ ಹೆಸರು ಕೇಳ್ತಾ ಇದ್ವಿ. ನಮ್ ತಮ್ಮನ ಹೆಂಡತಿ ಸರ್. ನಿಮ್ ತಮ್ಮ ಮತ್ತೆ ತಮ್ಮನ ಹೆಂಡತಿನಾ? ಹೌದು ಸರ್. ಓಕೆ, ಈಗ ಅಲ್ಲಿ ರಕ್ಷಣೆ ಮಾಡುವಂತ ಕೆಲಸ ಯಾವ ರೀತಿಯಾಗಿ ಆಗ್ತಾ ಇದೆ? ಅಲ್ಲ, ಅವರಿಗೆ ಆಕ್ಸಿಜನ್ ಎಲ್ಲ ಸಪ್ಲೈ ಮಾಡ್ತಿದಾರಂತಲ್ಲ, ನೀರೆಲ್ಲ ಸಪ್ಲೈ ಮಾಡ್ತಿದಾರ? ಈಗ ಆಲ್ರೆಡಿ ನೀವು ಸ್ಥಳದಲ್ಲೇ ಇದ್ದೀರಾ? ಹೌದು, ಅಲ್ಲೇ ಇದೆ ಸರ್. ಏನ್ ಮಾತಾಡ್ತಾ ಇದಾರೆ ಅವ್ರು ಮಾತಾಡ್ತಾರೆ. ನೀವು ಹೋಗಿಲ್ಲ? ನೀವು ಅಲ್ಲಿ ಆ ಸ್ಥಳದ ಹತ್ರ ಇಲ್ವಾ? ಈಗ ಎಷ್ಟು ಜನ ಇದಾರಂತೆ ಅಲ್ಲಿ? 3 ಜನ ಇದಾರಂತ. ಆ 3 ಜನದಲ್ಲಿ ಇಬ್ರು ನಿಮ್ ಕಡೆಯವ್ರೇನಾ? ಇಬ್ರು ನಮ್ ಕಡೆ ಸರ್. ಅದೃಷ್ಟ ಅಲ್ಲ, 64 ಗಂಟೆ ಆಯ್ತಲ್ಲ ಇದು ಬಿದ್ದು ಗೋಡೆ. ಏನಕ್ಕೆ ಹೋಗಿದ್ರು ಮಗು ಅವ್ರೆ? ಮಾಕು ಅವ್ರೆ, ನನ್ ಧ್ವನಿ ಕೇಳಿಸ್ತಾ ಇದೆ ಅಲ್ವಾ? ಅಲ್ಲ, ಏನ್ ಕೆಲ್ಸಕ್ಕೆ ಹೋಗಿದ್ರು ಅವರು ಅಂದೆ? ಎಷ್ಟ್ ಜನ ಹೋಗಿದ್ರು ಟೋಟಲ್ ಆಗಿ? 4 ಜನ. ನಮ್ಮವ್ರು 4 ಜನ ಸರ್. 4 ಜನನಾ? ಈಗ ಇಬ್ರು ಮಾತನಾಡ್ತಿದ್ದಾರೆ, ಇನ್ನಿಬ್ರು ಬಾಡಿ ಸಿಗಲಿಲ್ಲ. ಅವ್ರೇನಾದ್ರು ಹೇಳ್ತಾ ಇದಾರ ಅಲ್ಲೇ ಎಲ್ಲ ಅಕ್ಕಪಕ್ಕದಲ್ಲೇ ಏನಾದ್ರು ಇದಾರೆ ಅಂತ? ಅವ್ರು ಏನ್ ಹೇಳ್ತಾ ಇಲ್ರಿ ಸರ್. ಅವ್ರಿಗೇನು ಗೊತ್ತಾಗ್ತಾ ಇಲ್ವಾ ಅಲ್ಲಿ ಏನ್ ಆಗ್ತಾ ಇದೆ ಅಂತ? ಗೊತ್ತಾಗ್ತಿಲ್ಲ. ಸೊ ಓಕೆ, ಥ್ಯಾಂಕ್ ಯು ಮಾಕು ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.